ಈ ಇರುವೆಗಳ ಒಂದು ಕಸರತ್ ನೋಡಿ. ಗೋಡೆ ಮೇಲೆ ಈ ಅತಿ ಚಿಕ್ಕ ಇರುವೆಗಳು ಅದಕ್ಕಿಂತ ಹಲವು ಪಟ್ಟು ದೊಡ್ಡದಾಗಿರುವಂಥ ಒಂದು ಕೀಟದ ಕಳೇಬರನ ತಮ್ಮ ಆಹಾರವಾಗಿ ಅದನ್ನು ಸಂಗ್ರಹಿಸ್ಲಿಕ್ಕೋಸ್ಕರ ತಮ್ಮ ಗೂಡಿನ ಕಡೆಗೆ ನಿರ್ದಿಷ್ಟ ದಾರಿನಲ್ಲಿ ನಿರ್ದಿಷ್ಟ ಗೂಡಿನ ಕಡೆ ಹೊತ್ಕೊಂಡು ಸಾಗಿದೆ. ಇರುವೆಗಳ ಸಾಮರ್ಥ್ಯ ಎಷ್ಟಿದೆ ಗೊತ್ತಾ? ಇರುವೆಗಳು ಮನುಷ್ಯನ ನೋಡಿದಾಗ ಇರುವೆ ಯಾವ ಲೆಕ್ಕ ಕೂತ್ಕೊಳಲ್ಲ ಅವನು. ಆದರೆ ಅದರ ಸಾಮರ್ಥ್ಯ ಇದೆಯಲ್ಲ, ತನ್ನ ತೂಕಕ್ಕಿಂತ 10 ಪಟ್ಟು ಜಾಸ್ತಿ ತೂಕನ ಹೊರುವಂಥದಕ್ಕೆ ಸಾಮರ್ಥ್ಯ ಇದೆ. ಅಂದರೆ ಅದರಲ್ಲಿರುವ ಶಕ್ತಿ ಮನುಷ್ಯನಿಗೆ ಕೂಡ ಇಲ್ಲ. ನೋಡಿ ಎಷ್ಟು ವೇಗವಾಗಿ ಈ ಇರುವೆಗಳು ಈ ಒಂದು ವಸ್ತುನ ಸಾಗಾಣಿಕೆ ಮಾಡ್ತಿದೆ. ನೋಡಿ ಎಷ್ಟು ಶಿಸ್ತಿನಿಂದ ಮಾಡ್ತಿದೆ. ಈ ಕೆಲಸಗಾರ ಇರುವೆಗಳ ಶಿಸ್ತಿದೆಯಲ್ಲ, ಅದನ್ನು ನಾವು ಆಲೋಚನೆ ಮಾಡೋಕ್ಕಾಗಲ್ಲ. ಮನುಷ್ಯನಲ್ಲಿ ಅಂಥ ಶಿಸ್ತು ಇಲ್ಲ, ಸಾಮರ್ಥ್ಯ ಕೂಡ ಇಲ್ಲ. ಆದರೆ ಇರುವೆನಲ್ಲಿ ಅದಿದೆ. ಹಾಗಂತ ಇರುವೆಗಳು ಸಸ್ಯಾಹಾರಿಗಳ ಮಾಂಸಾಹಾರಿಗಳ ಅಂತೇಳಿದರೆ ಅದನ್ನು ನಾವು ಮಿಶ್ರಾಹಾರಿಗಳು ಅಂತಲೇ ಹೇಳಬೇಕಾಗುತ್ತೆ. ಅದು ಅನೇಕ ಸಂದರ್ಭಗಳಲ್ಲಿ ಸಸ್ಯಜನ್ಯ ಆಹಾರನ ಬಳಸುತ್ತೆ, ಪ್ರಾಣಿಜನ್ಯ ಆಹಾರನ ಕೂಡ ಬಳಸುತ್ತೆ. ಇನ್ನು ಇದರಲ್ಲಿ ಸಂಪೂರ್ಣ ಮಾಂಸಾಹಾರಿ ಇರುವೆಗಳು ಕೂಡ ಇದೆ. ಆರ್ಮಿ ಆ್ಯಂಟ್ಸ್ ಅಂತ ಹೇಳ್ತಾರೆ. ಅವು ಯಾವ ಕಾರಣಕ್ಕೂ ಸಸ್ಯಜನ್ಯ ತಿನ್ನೋದೇ ಇಲ್ಲ. ಆದರೆ ಈ ಬೇರೆ ಇರುವೆಗಳಿದೆಯಲ್ಲ, ಇವು ಉಭಯಹಾರಿಗಳು, ಮಿಶ್ರಹಾರಿಗಳು. ಅಂದರೆ ಸಸ್ಯಾಹಾರಿನೂ ಹೌದು, ಮಾಂಸಾಹಾರಿಗಳು ಹೌದು. ಏನೇ ಆಗಲಿ, ಈ ಕೆಲಸಗಾರ ಇರುವೆಗಳು ತಮಗಿಂತ ಎಷ್ಟೋ ಪಟ್ಟು ದೊಡ್ಡದಾದಂಥ ಈ ಕೀಟದ ಕಳೇಬರನ್ನು ತಮ್ಮ ನಿರ್ದಿಷ್ಟ ಗೂಡಿನ ಕಡೆ ಒಯ್ಯುವಂಥ ಒಂದು ಬುದ್ಧಿವಂತಿಕೆ ಇದೆಯಲ್ಲ, ಅದು ವಿಶೇಷವಾದಂಥ ಅದರ ಬುದ್ಧಿವಂತಿಕೆ ಅಂತಲೇ ಹೇಳಬೇಕು. ಇದಿಷ್ಟು ಕೆಲಸಗಾರ ಇರುವೆಗಳು ತಮ್ಮ ಕೆಲಸನ ಯಾವ ರೀತಿ ಹಂಚಿಕೊಂಡಿದ್ದಾವೆ ನೋಡಿ. ಮುಂದ್ಗಡೆ ಎಷ್ಟು ಜನ ಇರಬೇಕು, ಹಿಂದ್ಗಡೆ ಎಷ್ಟು ಜನ ಇರಬೇಕು, ಯಾವ ಮಾರ್ಗದಲ್ಲಿ ಒಯ್ಯಬೇಕು ಅಂತ. ಇದು ಗೋಡೆ ಮೇಲಿಂದ ಕೆಳಗೆ ಇಳಿಸೋದಾಗಿದ್ದರಿಂದ ಈಗ ಅವಕ್ಕೆ ಹಿಂಭಾಗದಲ್ಲೇ ಜಾಸ್ತಿ ಇರುವೆಗಳಿದೆ ನೋಡಿ. ಮುಂಭಾಗದಲ್ಲಿ ಕಡಿಮೆ ಇದೆ, ಹಿಂಭಾಗದಲ್ಲೇ ಇದೆ. ಆದರೆ ಸುಮ್ಮನೆ ಅವು ಅದನ್ನು ಹೊತ್ತೊಯ್ಯೋದು ಬೇಡ. ಈಗ ಅದನ್ನು ಅಂದರೆ ಎತ್ತಿದೆ, ಅದನ್ನು ನಿಧಾನ ಜಾರಿಸ್ತಾ ಇರೋವಂಥದ್ದು, ಕೆಳಗೆ ಬೀಳದೇ ಇರೋಂಥ ರೀತಿಯಲ್ಲಿ ಅದನ್ನು ಒಯ್ತಾ ಇರೋದ್ರಿಂದ ಸರಾಗವಾಗಿ ಒಯ್ಯೋಕ್ಕಾಗ್ತಿದೆ. ಹಾಗಂತ ನೆಲದ ಮೇಲೆ ಬಂದ ಮೇಲೆ ಅದನ್ನು ಹೊತ್ತು ಮತ್ತೆ ತನ್ನ ಗುರಿ ಕಡೆ ತಗೊಂಡು ಹೋಗಬೇಕಾಗತ್ತೆ. ಆವಾಗ ಅದನ್ನು ಎತ್ಕೊಳ್ಳೋ ಅಂಥದ್ದು ಮಾಡಬೇಕಾಗತ್ತೆ. ಆವಾಗ ಎಲ್ಲ ಕಡೆಯೂ ಅವುಗಳು ಜಾಸ್ತಿ ಇರುವೆಗಳು ಬೇಕು. ಈಗ ಹಿಂಭಾಗದಲ್ಲೇ ಜಾಸ್ತಿ ಇದೆ. ಅದನ್ನು ಭಾರವನ್ನು ಮೇಂಟೈನ್ ಮಾಡುವಂಥ ಕೆಲಸ ಗ್ರಾವಿಟಿಗೆ ವಿರುದ್ಧವಾಗಿ ಅದನ್ನು ಶಕ್ತಿಯನ್ನು ಉಪಯೋಗಿಸ್ಕೊಂಡು, ಗ್ರಾವಿಟಿ ಶಕ್ತಿಯನ್ನು ಬಳಸ್ಕೊಂಡು ಸಾಗಾಣಿಕೆ ಮಾಡುವಂಥ ಒಂದು ಬುದ್ಧಿವಂತಿಕೆ ಕೆಲಸ ಇಲ್ಲಿ ನಡೀತಾ ಇದೆ. ಈ ಇರುವೆಗಳ ಪ್ರಪಂಚನೇ ಒಂದು ವಿಶೇಷ ಅನಿಸುತ್ತೆ. ಅದನ್ನು ನಾವು ಗಮನಿಸೋದಿಲ್ಲ. ಅದು ಅತ್ಯಂತ ಚಿಕ್ಕದಾಗಿರುತ್ತೆ. ಮನೆಯಲ್ಲೆಲ್ಲೋ ಸಿಹಿ ಸಕ್ಕರೆಗೆ ಅವುಗಳು ಒಂದು ಮುತ್ತಿಗೆ ಹಾಕ್ತದೆ. ಇದಿಷ್ಟನ್ನೇ ನೋಡಿರ್ತೀವಿ ನಾವು. ಬಿಟ್ಟರೆ ಇರುವೆಗಳ ಪ್ರಪಂಚ ಹೇಗಿದೆ ಅಂತೇಳಿ ಇಲ್ಲಿ ನೋಡಿದರೆ ಗೊತ್ತಾಗುತ್ತೆ. ಇರುವೆ ಪ್ರಪಂಚದಲ್ಲಿ ರಾಣಿ ಇರುವೆ, ಕೆಲಸಗಾರ ಇರುವೆ ಅಂತ ಜೇನು ಕುಟುಂಬದ ರೀತಿಯೇ ಇರುತ್ತೆ. ಇವುಗಳು ಬೇಸಿಗೆನಲ್ಲೆಲ್ಲ ಹೊರಗೆ ಬರುತ್ತೆ, ಮಳೆಗಾಲದಲ್ಲಿ ಗೂಡು ಸೇರ್ತದೆ.